ಅನಿಸುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬರ್ತಾ ಇದ್ದೀನಿ ಅಂತ. ನಿಮ್ಮ ಜೀವನದ ಒಂದು ಮುಖ್ಯವಾದ ಹಂತದ ಬಗ್ಗೆ ನಾನು ಮಾತಾಡಿಲ್ಲ. ಹಾಯ್ ಅಂಬಿ. ಎಲ್ರಿಗೂ ಹೇಳಬೇಕು ಅಂದರೆ ನಮ್ಮ ಅಂಬಿ ಎಷ್ಟು ರೆಬಲ್ ಅಂತ ನೀವು ಹೇಳ್ತಿರೋ, ಹೃದಯ ಅಷ್ಟೇ ಮೃದು. ನಮ್ಮ ಯಜಮಾನ್ರಿಗಂತೂ ಇಬ್ಬರೂ ಕುಚುಕು ಕುಚುಕು ಅಂದ್ಕೊಂಡು ಕಳಸ ಕಂಠಸ್ಯ ಇಬ್ಬರೂ. ಸೊ ನನಗೆ ಧೈರ್ಯ ಏನು ಅಂದರೆ ಅಂಬಿ ಜೊತೆನಲ್ಲಿ ನಮ್ಮ ಯಜಮಾನ್ರು ಹೋಗ್ತಾರೆ ಅಂತ ಹೇಳಿದ್ರೆ ಯೋಚನೆನೇ ಇರ್ತಾ ಇರಲಿಲ್ಲ. ಮಗು ಥರ ನೋಡ್ಕೊಳ್ಳೋರು. ಅವರು ಒಂದು ಮಗುನೇ, ಬಟ್ ಮಗುನ ಚೆನ್ನಾಗಿ ನೋಡ್ಕೊಳ್ಳೋರು. ನಮಗೆಲ್ಲ ಆತ್ಮೀಯರು, ಅಯ್ಯೋ ನಿಮಗೆ ಮೈಗೆ ಹುಷಾರಿಲ್ಲದೆ ಇರಬೇಕಾದ್ರೆ ನಮ್ಮ ಕೀರ್ತಿ ಎಷ್ಟು ಹತ್ತಿದೆ ಅಂತ ಹೇಳಿದ್ರೆ ಐ ಕಾಂಟ್ ಟೆಲ್ ಯು. ಬಿಕಾಸ್ ಅವಳು ಮಗುವಿಂದನೂ ನಿಮ್ಮನ್ನು ಹಚ್ಕೊಂಡ್ಬಿಟ್ಟಿರಲಿಲ್ಲ. ಈಗಲೂ ಅಷ್ಟೇ, ಏನಾದರೂ ಆಯ್ತು ಅಂದರೆ ಅಂಬಿ ಅಂಕಲ್ ಹೇಗಿದ್ದಾರೋ ನೋಡಮ್ಮ, ಫೋನ್ ಮಾಡಿ ಕೇಳಮ್ಮ ಅಂತ ಹೇಳ್ತಿರ್ತಾಳೆ. ಸೊ ಈ ಒಂದು ಅಟ್ಯಾಚ್ಮೆಂಟು, ಶೀ ಈಸ್ ಆಲ್ಸೋ ಮಿಸ್ಸಿಂಗ್ ಫಾದರ್. ಆ್ಯಂಡ್ ಆ ಸ್ಥಾನದಲ್ಲಿ ನಿಮ್ಮನ್ನು ನೋಡ್ತಾಳೆ ಅವಳು. ಖುಷಿಯಾಗುತ್ತೆ. ಎಲ್ಲೋ ಒಂದು ಕಡೆ ಯಾರೋ ಇದ್ದಾರೆ ಅನ್ನೋ ಒಂದು ಧೈರ್ಯ, ನಮ್ಮವರೋ ಒಂದು ಅಭಿಮಾನ ಇದೆ, ಮರೆಯೋಕ್ಕಾಗಲ್ಲ. ಇದೆಲ್ಲ ಋಣಾನುಬಂಧ. ಸುಮ ಆಗ್ಬೋದು, ನೀವಾಗ್ಬೋದು, ಆರೋಗ್ಯವಾಗಿ ಚೆನ್ನಾಗಿಟ್ಟಿರಲಿ ಅನ್ನೋದೇ ನಮ್ಮ ಪ್ರಾರ್ಥನೆ ಭಗವಂತನ ಹತ್ರ. ಒಳ್ಳೆಯದಾಗಲಪ್ಪ, ಒಳ್ಳೆಯದಾಗಲಿ. Your memories about Vishnuji, ವಿಷ್ಣು ನಾನು ಫಸ್ಟ್ ಟೈಮ್ ನೋಡಿದ್ದು ಪ್ರಿಮೇಸ್ಟ್ರಿ. ಅವನು ನನ್ನ ನೋಡಿದ ತಕ್ಷಣ ಮಾತಾಡ್ತಾ ನಿಮಗೆ ಶತ್ರುಘ್ನ ಸಿನ್ಹಾ ಥರ ಡೈಲಾಗ್ ಗೊತ್ತಾ, ಹೇಳಕ್ಕೆ ಬರುತ್ತಾ ನಿಮಗೆ? ನನಗೆ ಬರಲ್ಲಪ್ಪ. ಹಾಗೆ ಅವನಿಂದ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ನಾನು ಖಳನಾಯಕನಾದೆ, ಅವನ ನಾಯಕನಾದ. ಬಟ್ ಇಬ್ಬರಲ್ಲೂ ಆ ಭೇದ ಭಾವ ಅನ್ನೋದಿರಲಿಲ್ಲ. ಹಾಗೆಯೇ ಬಂದೆ, ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೆ, ನಾನು ಕೂಡ ನಾಯಕ ನಟನಾದೆ. ಹೀಗೆ ನಮ್ಮ ಜರ್ನಿ ಬರ್ತಾನೆ ಇತ್ತು. ಟೆಂಪರ್ಮೆಂಟ್ ವೈಸ್ ನೋಡಿದ್ರೆ ಅವನು ನಾರ್ತು, ನಾ ಸೌತ್. ಕರೆಕ್ಟ್. ಅವನಿಗೆ ಎಷ್ಟು ಶ್ರದ್ಧೆ ಇದೆಯೋ ಅಷ್ಟು ಕೇರ್ಲೆಸ್ ನಾನು, ಎಲ್ಲ ವಿಷಯದಲ್ಲೂ ಅಷ್ಟೇ. ಬಟ್ ಆದರೆ ಒಬ್ಬನೊಬ್ಬನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಸ್ವಾರ್ಥ ಅನ್ನೋದು ಬಿಟ್ಬಿಟ್ರೆ ಕರೆಕ್ಟ್ ಸರ್, ಫ್ರೆಂಡ್ಶಿಪ್ ಅನ್ನೋದು ಶಾಶ್ವತವಾಗಿದೆ. ಖಂಡಿತವಾದ. ಐ ಮಿಸ್ ಹಿಮ್ ಸೋ ಮಚ್ ಅಂದರೆ ಹೇಳೋಕ್ಕಾಗಲ್ಲ. ಮಾತಾಡೋದಕ್ಕೆ ವಿಷ್ಣುವರ್ಧನ್ ಫಂಕ್ಷನ್ ಅಂದರೆ ನಾವು ಹೋಗೋದೇ ಇಲ್ಲ. ಐ ಸ್ಟಿಲ್ ಹ್ಯಾವ್ ಹಿಮ್ ಇನ್ ಮೈ ಹಾರ್ಟ್. ಐ ಸ್ಟಿಲ್ ಥಿಂಕ್ ದಟ್ ಈಸ್ ಅಲೈವ್. ಆದ್ದರಿಂದ ನಾನು ಭಾರತೀಯವ್ರ ಹತ್ರ ನಾನು ಹೇಳ್ತೀನಿ, ಯೂಶ್ವಲಿ ಅವ್ನ ಫಂಕ್ಷನ್ ಕರೆದ್ರೆ ನಾನು ಹೋಗಲ್ಲ. ಏನ್ ಐ ಗೆಟ್ ದ ಸೇಮ್ ಇಮೋಷನ್ ಬರುತ್ತೆ, ಡಿಸ್ಟರ್ಬ್ ಆಗುತ್ತೆ. ಯಾಕೆ? ಮೆಂಟಲಿ ಐ ಆಮ್ ಆಲ್ ರೈಟ್. ಐ ಆಮ್ ಹ್ಯಾಪಿ ಬೈ ಸೀಯಿಂಗ್ ಹಿಮ್. ನೋಡ್ತಾ ಇರ್ತೀವಿ, ಅವ್ನ ಸಾಂಗ್ ಬಂದ್ರೂ ನಾನು ಚೆಕ್ ಅಂತ ಚೇಂಜ್ ಮಾಡ್ತೀನಿ. ಐ ಸ್ಟಿಲ್ ವಾಂಟ್ ಹಿಮ್ ದ ಸೇಮ್ ವಿಷ್ಣು. ಭಾಳ ಎಕ್ಸ್ಪೀರಿಯನ್ಸ್ ಇದೆ ನಂದು. ಒಂದು ತುಂಬ ಅವನಂಥ ಹ್ಯೂಮರಸ್ ಫಿಲೋ, ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಹೈಟ್. ಹೌದು. ಬಟ್ ಎಲ್ಲರ ಜೊತೆನೂ ಅಲ್ಲ, ವೆರಿ ಸೆಲೆಕ್ಟಿವ್. ಬರೋ ನನ್ನ ಇಮಿಟೇಟ್ ಚೆನ್ನಾಗಿ ಮಾಡ್ತಾನೆ. ವಂಡರ್ಫುಲ್ ಫೆಲೋ. ಹಂಗೆ ಈ ಫೇಸ್ ಸೋ ಮೆನಿ ಪ್ರಾಬ್ಲಮ್. ಈವನ್ ಟುಡೇ ಈಸ್ ಫೇಸಿಂಗ್ ಪ್ರಾಬ್ಲಮ್. ಅದೊಂದು ನೋವು ನಮ್ಗೆ ಇದ್ದೇ ಇದೆ. ಎವ್ರಿಬಡಿ ವಾಂಟ್ಸ್ ಟು ಹೆಲ್ಪ್ ವಿಷ್ಣುವರ್ಧನ್. ಅಂದರೆ ಯಾರು ಸಹಾಯ ಮಾಡಲ್ಲ. ಎವ್ರಿಬಡಿ ವಾಂಟ್ಸ್ ಟು ಹೆಲ್ಪ್ ಯು. ಸೋ ಮೆನಿ ಹರ್ಡಲ್ಸ್ ಆರ್ ಕಮ್ಮಿಂಗ್. ನಾವೂ ಅಷ್ಟೇ, ಏನಪ್ಪ ಇದು ಗ್ರಾಚಾರ, ನಮಗೇನೇನೋ ಕನಸು ಕಟ್ಟ ಅದು ಮಾಡಬೇಕು, ಇದು ಮಾಡಬೇಕು ಅವನಿಗೆ ಅಂತ. ಸತ್ತ ಮೇಲೆ ಮಾಡಿದ್ರೇನು, ಮತ್ತು ಇದ್ದಾಗ ಮಾಡಿದ್ದೆ ಪುಣ್ಯ. ಚೆನ್ನಾಗಿತ್ತು. ಮತ್ತೆ ರಿಬಲ್ ಸ್ಟಾರ ಕರ್ಕೊಂಡು ಬಂದೇ ಬರ್ತೀನಿ. ನೀವು ಹೇಳಿದ್ದು ಮತ್ತೆ ಸಾರ್ ಅಲ್ಲಿಂದ ಹೇಳಿದ್ದು, ಈಗ ಇವ್ರು ಕೂತಿರೋದು, ಇಸ್ ಲುಕಿಂಗ್ ಸೋ ನೈಸ್, ಹೆಲ್ದಿ ಆ್ಯಂಡ್ ಸ್ಮಾರ್ಟ್. ಸೊ ಟೆಲ್ ಮಿ ಅಬೌಟ್ ದೋಸ್ ಡೇಸ್. ಹೇಗಿತ್ತು? ಐ ಮೀನ್, ಹೌ ಡಿಡ್ ಯು ಫೇಸ್ ಇಟ್? ಐ ಥಿಂಕ್ ನನ್ನ ಲೈಫಲ್ಲಿ ಅಂಥ ಒಂದು ಪ್ರೆಷರ್ ಅಥವಾ ಆ ಥರ ಒಂದು ಸಿಚುವೇಶನ್ನ ಫೇಸ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಒಂಥರ ಐ ಥಿಂಕ್ ಐ ವಾಸ್ ಬ್ಲ್ಯಾಂಕ್. ನನಗೆ ನಿಜ ಹೇಳಬೇಕು ಅಂತಂದರೆ
ಎಷ್ಟು ಜನ ಫ್ರೆಂಡ್ಸ್, ಎಷ್ಟು ಜನ ವೆಲ್ ವಿಷರ್ಸ್ ಇವ್ರಿಗಿದ್ದಾರೆ ಅಂದರೆ ನಮ್ಗೆ ಗೊತ್ತಿತ್ತು. ಬಟ್ ಆ ಟೈಮಲ್ಲಿ ಪರ್ಟಿಕ್ಯುಲರ್ಲಿ ಅವರ ಒಂದು ಕನ್ಸರ್ನ್ ಇದೆಯಲ್ಲ, ಇಟ್ಸ್ ನಾಟ್ ರೀಪೇಯಬಲ್ ಇನ್ ಒನ್ ಲೈಫ್. ಅದು ಎಷ್ಟೇ ಜನ್ಮ ನಾವು ಬಂದ್ರೂ ಅದರದ್ದೊಂದು ಆ ಋಣನ ತೀರ್ಸೋಕ್ಕಂತೂ ಆಗಲ್ಲ. ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್, ಆ ಒಂದು ತಿಂಗಳು ICU ಇಂದ ಹೊರಗೆ ಬಂದ ಕ್ಷಣದವರೆಗೂ ಐ ನೆವರ್ ಪ್ರೇಡ್. ಒಂದು ದೇವರಿಗೂ ನಾನು ಒಂದು ಹರಕೆ ಅಂತೂ ನಾನು ಮಾಡಿಲ್ಲ. ಬೇಕಾದಷ್ಟು ಜನ ಬಂದು ನನಗೆ ಕುಂಕುಮ ಕೊಡ್ತಾಯಿದ್ರು, ಪೂಜೆ ಮಾಡಿರೋ ಪ್ರಸಾದ ತಂದು ಕೊಡ್ತಾಯಿದ್ರು, ಇನ್ನೇನೇನೋ ಕೊಡ್ತಾಯಿದ್ರು. ಅವ್ರದ್ದೊಂದು ಆಶೀರ್ವಾದ ಇತ್ತು. ನನಗೆ ರಾಕ್ ಅಂತ ಹೇಳಿದ್ರೆ ನಮ್ಮ ರಾಕ್ಲೈನ್ ಅವ್ರ ಹೆಸರಿಗೆ ತಕ್ಕಂತೆ ಹೀಸ್ ಬೀನ್ ಅ ಗ್ರೇಟ್ ಮೋರಲ್ ಸಪೋರ್ಟ್. ಹಿ ವಾಸ್ ಆಲ್ವೇಸ್ ದೇರ್ ಬೈ ಮೈ ಸೈಡ್. ಅದಲ್ಲದೆ ಏನೋ ಒಂದು ಬ್ಲೈಂಡ್ ಬಿಲೀಫ್ ಅಂತಾರೆ ನೋಡಿ, ಆ ಥರ. ಐ ಡಿಂಟ್ ವಾಂಟ್ ಟು ಆಸ್ಕ್ ಗಾಡ್, ಐ ವಾಂಟೆಡ್ ಗಾಡ್ ಟು ಟೆಲ್ ಮಿ ಬಟ್ ನಥಿಂಗ್ ವಿಲ್ ಹ್ಯಾಪನ್ ಟು ಯು ಅಂತ. ಐ ಬಿಲೀವ್ ವೆರಿ ಸ್ಟ್ರಾಂಗ್ಲಿ ದಟ್ ಅಂಬರೀಷ್ಗೆ ದೇವರು ಹಿ ವಿಲ್ ನಾಟ್ ಡೂ ಎನಿ ಹಾರ್ಮ್ ಅನ್ನೋದೊಂದು ಸ್ಟ್ರಾಂಗ್ ಬಿಲೀಫ್ ಇತ್ತು ನನಗೆ. ವಿ ಹ್ಯಾವ್ ಟು ಥ್ಯಾಂಕ್ ದ ಪೀಪಲ್ ಹೂ ಪ್ರೇಡ್ ಫಾರ್ Yes. ಮೀ ಎವ್ರಿ ಡೇ. ನಾನು ಎವ್ರಿ ಡೇ ನಾನು ನೆನೆಸ್ಕೋತೀನಿ. Yeah. ಐ ಥಿಂಕ್ ದೇ ಆರ್ ದ ಗಾಡ್ಸ್ ಹೂ ಸೇವ್ಡ್ ಹಿಮ್. ಥ್ಯಾಂಕ್ ಯು ಸೊ ಮಚ್. ರಾಕ್ಲೈನ್ ಸರ್, ಆ ದಿನಗಳ ಬಗ್ಗೆ ನಿಮಗೇನು ನೆನಪಿದೆ? ಎನಿಥಿಂಗ್ ಟು ಶೇರ್? ಆ ದಿನಗಳಲ್ಲಿ ಅಂದರೆ ಪ್ರತಿ ಒಂದೊಂದು ನಿಮಿಷನೂ ಎಷ್ಟು ಕಷ್ಟಪಡ್ತಾಯಿದ್ರು, ಆಚೆ ಹೇಳ್ಕೊಳಂಗಿಲ್ಲ. ಅದನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ ಆ ನೋವು. ಒಂದು ಹೆಣ್ಣಿಗೆ ನಿಜವಾಗಲೂ ಆ ಥರ ಒಂದು ಧೈರ್ಯ ಅನ್ನೋದು ಖಂಡಿತವಾಗ್ಲೂ ನಾನು ಸುಮಲತಾ ಅವರಲ್ಲೇ ನೋಡಿದ್ದು ಫಸ್ಟ್ ಟೈಮ್ ನಾನು. ಯಾಕೆ ಅಂದರೆ ಆಚೆ ಜನಗಳ ಗಲಾಟೆ, ಒಂದು ಜವಾಬ್ದಾರಿ. ಕೆಲವರು ಬೇಡ ಕರ್ಕೊಂಡು ಹೋಗಬೇಡಿ ಅಂತಾರೆ, ಇಲ್ಲೇ ಇರಲಿ ಅಂತ ಹೇಳ್ತಾರೆ. ಆ ಕನ್ಫ್ಯೂಷನಲ್ಲಿ ಯಾವ ರೀತಿ ಡಿಸಿಷನ್ ತೊಗೋಬೇಕು, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಎಷ್ಟು ಕಷ್ಟ ಆಗುತ್ತೆ, ಇವೆಲ್ಲ ಹತ್ರ ಇದ್ದು ನೋಡಿ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ಶಿ ಈಸ್ ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ನೋಡಿ, ಅಂಬರೀಷ್ ಸರ್ ಹೇಳಿ ಮೌಂಟನ್ ಆ ಟೈಮಲ್ಲಿ ಬೆಟ್ಟ ಥರ ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ. ಸೋ ಸ್ವೀಟ್ ಮ್ಯಾನ್. ಆಮೇಲೆ ಅಲ್ಲಿಂದ ಬಂದ ನಂತರ ಆ ಮಂಡ್ಯದಲ್ಲಿ ಅವ್ರನ್ನ ರಿಸೀವ್ ಮಾಡಿದ್ದು ರೀತಿ ನೋಡಬೇಕು. ಲಕ್ಷಾಂತರ ಜನ ಅಂತ ಹೇಳ್ಬೋದು. ಅಲ್ಲಿವರೆಗೂ ಆ ಮದ್ದೂರಿಂದ ಮಂಡ್ಯವರೆಗೂ ವಯಸ್ಸಾದ ಹೆಂಗಸ್ರಾಗ್ಬೋದು, ಮಕ್ಕಳಾಗ್ಬೋದು, ಎಷ್ಟು ಸಂತೋಷ ಅವ್ರ ಮಕ್ಕದಲ್ಲಿ ಅನ್ನೋದನ್ನು ನಿಜವಾಗ್ಲೂ ಈ ಭೂಮಿ ಮೇಲೆ ತುಂಬ ತುಂಬ ರೇರೆಸ್ಟ್ ಆ್ಯಂಡ್ ರೇರ್ ಅಂತ ಹೇಳ್ಬೋದು ಅಂಬರೀಷ್ ಅಣ್ಣನ. ಅಫ್ಕೋರ್ಸ್ ಈಸ್ ಲವ್.